ನಮ್ಮ ನಾಗರಹೊಳೆ ಟೀಮ್ ಬಂದಿದೆಯಲ್ಲ, ಎಲ್ಲಿದೆ ಅದು? ಇಲ್ಲಿದೆಯಲ್ಲ, ಬನ್ರಪ್ಪ ಎಲ್ಲ ಬನ್ನಿ. ಇವತ್ತು ಎರಡು ವಿಶೇಷ. ತಾವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನವೀನ್ ಸಜ್ಜುಗೆ ಮತ್ತು ಅರಸು ಅಂತಾರೆ ಅಂತ ಪ್ರತಿ ಸರಿ ನಾನು ಅವರಿಬ್ಬರನ್ನ ಮರಿತಾನೆ ಇರ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ ನೀವಿಬ್ಬರು ಸ್ಟೇಜ್ ಮೇಲೆ. ಒಂದು ಅದ್ಭುತವಾದ ಎಮೋಷ್ನಲ್ ಹಾಡನ್ನ ಹಾಡಿ ಅದನ್ನು ನಾವು ಸಿನಿಮಾ ರಿಲೀಸ್ ಆದಮೇಲೆ ಮೋಸ್ಟ್ಲಿ ಅದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆನಂದ್ ಆಡಿಯೋ ಥರ ಮಾತಾಡಿ. ಸೊ ಹಂಗಾಗಿ ಪ್ರತಿ ಸರಿ ನಮ್ಮ ಗೆಲುವಿಗೆ ಕಾರಣ ಆಗಿರೋ ಇವರಿಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ. ಬಮ್ಮ ಬನ್ನಿ ಬನ್ನಿ ಬನ್ನಿ. ಈ ನಾಗರಹೊಳೆ ಟ್ರೈಬ್ಸ್ ಏನಿದ್ದಾರೆ, ಈ ಸಾಂಗ್ದು ಇದು ತಂದಿದ್ದೀರಪ್ಪ ನಿಮ್ಮದು ಡ್ರಮ್ಸ್ ಅದೆಲ್ಲನೂ ಅರೇಂಜ್ ಮಾಡಿ. ಇದೆಲ್ಲನೂ ಕೆಲವ್ರಿಗೆ ಅದ್ರದ್ದು ಬೇರೆ ಲ್ಯಾಂಗ್ವೇಜಾ, ಆ್ಯಕ್ಚುಲಿ ಟ್ರೈಬಲ್ ಲ್ಯಾಂಗ್ವೇಜ್ ಅಂತ ಅಲ್ಲಿ ಹಾಕಿದ್ದೀವಿ. ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ಅರೇಂಜ್ ಮಾಡ್ಕೊಳ್ಳಿ, ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನೀವು ಬನ್ನಿ ರಾಮಕೃಷ್ಣ ಅವರೇ. ಈಗ ನಮಗೆ ಈ ಹಾಡು ಆಡಿದಿರಲ್ಲ, ಅದರ ಅರ್ಥ ಒಂಚೂರು ಹೇಳಿ. ರೇಸಿಮೆ ಸೇಲೆ ತಂದ ಗಂಡ ಕಣಣ, ಅದರೊಳಗೆ ತಂದಾನ ಶೆಡ್ಡಿ ಕಣಣ. ಅರ್ಥ ಮಾತ್ರ ಹೇಳ್ತಾ ಹೋಗಿ. ನಮಸ್ಕಾರ ಇದೆ ಎಲ್ರಿಗೂ. ನನ್ನ ಹೆಸರು ರಮೇಶ. ಆ ರೇಷ್ಮೆ ಸೇಲೆ ಅರ್ಥ ಹೇಳ್ತಾ ಹೋಗಿ. ಇದು ನಮ್ಮ ಭಾಷೆಯಲ್ಲಿ ಜೇನು ಕುರುಬ ಅನ್ನೋ ಭಾಷೆಯಲ್ಲಿ ಸೇಲೆ ತಂದ ಗಂಡ ಅಂದರೆ ಸೀರೆ ತೆಕೊಬಂದ ಗಂಡ, ಜೊತೆಲು ಚಡ್ಡಿನೂ ತಂದ, ಜೊತೆಯಲ್ಲೂ ಸಡ್ಡಿನ ತಂದ. ಒಂದು ಮದುವೆಗೆ ಹೋಗು, ಆ ಸಡ್ಡಿನ ನೀ ಹಾಕೋ. ಮದುವೆಗೆ ಹೋಗ್ತಾ ಇದ್ವಿ, ಆ ಸಡ್ಡಿನ ಕೂಡ ನೀನು ಹಾಕೋ ಅಂತ ಪ್ರೀತಿಯಿಂದ ಆ ಹೆಂಡ್ತಿನ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಲೈನ್ದು ಅರೇಂಜ್ ಮಾಡ್ಕೊಳ್ರಪ್ಪ, ನೀವೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಬೇರೆ ನೆಕ್ಸ್ಟ್ ಲೈನ್ದು ಅರ್ಥ ಏನು ಆಮೇಲೆ ಹಂಗೇನೆ. ಇನ್ನೂ ಒಂದು ಅದರಲ್ಲಿ ನಾವು ಬಳಸಿದ್ದೀವಿ ನಮ್ಮ ಸಿನಿಮಾಲಿ. ಚರಣ್ ಅವರು ನಾವೆಲ್ಲ ಸೇರಿ ತಲೆಗೆ ಜುಂಟು ಕಟ್ಟಿ ಕಿವಿಗೆ ವಾಲೆ ಹಾಕಿ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ತಿರುಗುತ್ತಾರಲ್ಲ, ಓ ಗಂಡು ಮಕ್ಕ ಓ ಹೆಣ್ಣು ಮಕ್ಕ ಅಂದರೆ ಏನು ಹೇಳಿ? ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನೇ ಬರ್ದಂತ, ನಿಜವಾಗ್ಲೂ ಹೇಳಿ ಪರವಾಗಿಲ್ಲ. ನಾನೇ ಬರ್ದಂಥ ಹಾಡು. ಆದರೆ ಒಂದು 10 ವರ್ಷದ ಹಿಂದೆ ನಮ್ಮ ಲೈಫಲ್ಲಿ ಒಂಥರ ಗಂಡು ಮಕ್ಕಳು ಹಾಕೋದು ಹೆಣ್ಮಕ್ಳು ಹಾಕ್ತಾಯಿದ್ದಾರೆ, ಹೆಣ್ಮಕ್ಳು ಹಾಕೋದು ಗಂಡು ಮಕ್ಳು ಹಾಕ್ತಾಯಿದ್ದಾರೆ. ಇದು ನಮ್ಮ ಮೂಲ ಸಂಸ್ಕೃತಿಯಲ್ಲಿ ನಮಗೆ ಗಟ್ಟಿಗೆ ಕಟ್ಕೊಳ್ಳೋವಂಥದ್ದು, ಸೀರೆ ಉಟ್ಕೊಳ್ಳೋವಂಥದ್ದು, ಒಂದು ದವಣೆ ಹಾಕ್ಕೊಳ್ಳೋದು ಭಾರಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಈಗೆಲ್ಲ ಹುಡುಗರು ಕೂಡ ಜುಂಟು ಕಟ್ಕೊಂಡು ವಾಲೆ ಹಾಕ್ಕೊಳ್ಳೋವಂಥದ್ದು ಇವೆಲ್ಲ ಎದ್ದು ಅದು ನೆರವಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ, ತಲೆಲು ಜುಂಟು ಕಟ್ಟಿ ಕಿವಿಗೂ ವಾಲೆ ಹಾಕಿ ಹಣ್ಣುಗಲ್ಲ ಗಂಡುಗಲ್ಲ ಆ ಥರ ತಿರುಗಿತಾರೆಲ್ಲ, ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ. ಇದು ಜೇನು ಕುರುಬರ ಭಾಷೆಯಲ್ಲಿ ಆಡಿದಂಥ ಹಾಡು. ಆಯ್ತು, ಯಾಕಂದರೆ ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು. ಸೊ ಹಂಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಜೊತೆಯಲ್ಲಿ ನಮ್ಮ ಜಗದೀಶು ಮತ್ತು ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣಾಗಿ ಇನ್ನೇನು ಹೀರೋ ಆಗೋದಕ್ಕೆ ಮಾಸ್ತಿ ಕೇಳಿದ್ರು. ಕತೆ ಗೀತೆ ಹೇಳ್ಬಿಟ್ಟೇನಪ್ಪ, ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ. ಮೋಸ್ಟ್ಲಿ ಯಾಕೋ ಆಗೋ ಥರ ಚಾನ್ಸಸ್ ತುಂಬ ಇದೆ. ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿನೂ ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು. ಇದು ಜಾನಪದ ಹಾಡುಗಳು, ಹಾಗಾಗಿ ಒಂದು ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ಸೋಣ ಅಂತ. ಯಾಕಂದರೆ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ, ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗತ್ತೆ ಅನ್ನೋ ಆಸೆ ನನಗೆ. ಸೊ ಹಂಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು. ಇದರಲ್ಲಿ ಪಾಪ ಇವರು. ಆಮೇಲೆ ಈ ಮಧ್ಯೆ ಇನ್ನೊಂದು ನೋವಿನ ವಿಷಯ ಹೇಳಬೇಕು ಅಂದರೆ, ಟ್ರೈಬ್ಸ್ದು ಯಾವಾಗಲೂ ಒಂದು ನೋವಿದೆ, ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ. ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಆದರೆ ಅವರು ನಮ್ಮ ಜೀವಮಾನ, ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ, ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ. ಅವರೆಲ್ಲ ಹೇಳ್ಕೋತಾರೆ, ಒಂದು ಸತಿ ಬೇಜಾರಾಗ್ಬಿಡತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ. ಇವ್ರ ಸುತ್ತ ಹೆಂಗಿದೆ ಅಂದರೆ, ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗನೂ ಇಲ್ಲ, ಪುಟ್ಟ ಮನೆಗಳಿದೆ. ಪಕ್ಕದಲ್ಲೇ ಎನಿ ಟೈಮ್ ಹುಲಿನೂ ಬರ್ಬೋದು, ಎದುರುಗಡೆ ಆನೆನೂ ಬರ್ಬೋದು.
ನಾವಿದ್ದಾಗಲೇ ಒಂದು ಸರಿ ಆನೆ ಬಂದೋಯ್ತು. ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ. ಇವ್ರ ಕತೆ ಕೇಳೋಕ್ಕೆ ಬೇಜಾರಾಗುತ್ತೆ ನಮಗೆ. ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡನ್ನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು. ಸೊ ಹಂಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು. ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತವರೆಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಾದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋವಂಥ ಆಸೆ ಇದೆ. ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ. ನೋಡೋಣ, ದೇವ್ರ ದಯೆ ಆಗಲಿ. ತಗೊಳ್ಳಿ ಬೈಕ್. ಎಲ್ಲ ಅರ್ಧರ್ಧ ಆಡಮ್ಮ. ಓಕೆ, ಎಲ್ಲ ಅರ್ಧರ್ಧ. ಅಜ್ಜಾಯನ ಜಮ್ಮಪಾಳೆ, ಅಜ್ಜಾಯನ ಜಮ್ಮಪಾಳೆ, ಕಟ್ಟೆ ಬುಡಾಲು ನಂಗಪಾಳೆ, ಮರದ ಬುಡಾಲು ನಂಗಪಾಳೆ, ಕಟ್ಟೆ ಬುಡಾಲು ನಂಗಪಾಳೆ. ಅಜ್ಜಾನ ಮರ ತಳುಲೆ, ಅಜ್ಜಾಯನ ಜಮ್ಮಪಾಳೆ, ಅಜ್ಜಾನ ಮರ ತಳುಲೆ, ಅಜ್ಜಾಯನ ಜಮ್ಮಪಾಳೆ, ನಂಗಪಾಳೆ, ಕಟ್ಟೆ ಬುಡಾಲು ನಂಗಪಾಳೆ, ಮರದ ಬುಡಾಲು ನಂಗಪಾಳೆ. ಈ ಹಂಬುಲೆ ನಂಗ ಹೊಲದವರು, ಈ ಮಾರಾಗೆ ನಂಗ ಹತ್ತವರು, ಈ ಮಾರಾಗೆ ನಂಗ ಹತ್ತವರು, ಈ ಹಂಬುಲೆ ನಂಗ ಹೊಲದವರು, ಈ ಅಂಬುಲೆ ನಂಗ ಹೊಲದವರು, ಈ ಮಾರಾಗೆ ನಂಗ ಹತ್ತವರು, ಈ ಮಾರಾಗೆ ನಂಗ ಹತ್ತವರು, ಈ ಹಂಬುಲೆ ನಂಗ ಹೊಲದವರು. ಕಟ್ಟೆ ಬುಡಾಲು ನಂಗಪಾಳೆ, ಮರದ ಬುಡಾಲು ನಂಗಪಾಳೆ, ಕಟ್ಟೆ ಬುಡಾಲು ನಂಗಪಾಳೆ, ಮರದ ಬುಡಾಲು ನಂಗಪಾಳೆ. ಅಜ್ಜಾನ ಮರ ತಳುಲೆ, ಅಜ್ಜಾಯನ ಜಮ್ಮಪಾಳೆ, ಅಜ್ಜಾಯನ ಜಮ್ಮಪಾಳೆ, ಅಜ್ಜಾಯನ ಜಮ್ಮಪಾಳೆ. ಆ್ಯಕ್ಚುಲಿ ತುಂಬ ನೋವಿನ ಗೀತೆ. ಈ ಬುಡದಲ್ಲಿ ಬದುಕೋರು ನಾವು, ಮರದ ಸಂದಿಯಲ್ಲಿ ಬದುಕೋರು ನಾವು, ಅದೇ ನಮ್ಮ ಪಾಡು ಅನ್ನೋದು. ಅದು ನೋಡಿ ಕೇಳಿಸ್ಕೊಳ್ಳೋಕೆ ಎಷ್ಟು ಇಂಪು ಅನ್ಸುತ್ತೆ. ಅದರೊಳಗಡೆ ಅವ್ರ ನೋವಿರುತ್ತೆ ಯಾವಾಗ್ಲೂ. ಎಸ್, ಆಡಪ್ಪ. ತಲೆಲು ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ತಲೆಲು ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ಹಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಕ, ಓ ಹಣ್ಣು ಮಕ, ಓ ಗಂಡು ಮಕ, ಓ ಹಣ್ಣು ಮಕ. ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೋತಾರೆ, ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ. ಈಗಿನ ಕಾಲ ಹಣ್ಣು ಮಕ ಟೈಟ್ ಜೀನ್ಸ್ ಹಾಕಿಕೋತಾರೆ, ಆಗಿನ ಕಾಲ ಹಣ್ಣು ಮಕ ಗಟ್ಟಿಗೆನೆ ಹುಟ್ಟುಕೊತಿದ್ದಾರೆ. ಈಗಿನ ಕಾಲ ಹಣ್ಣು ಮಕ ಕಣ್ಣೆ ಕತ್ತು ಕೂಡಲೇ ಓಡಾಡಿತಾರಲ್ಲ. ಓ ಗಂಡು ಮಕ, ಓ ಹಣ್ಣು ಮಕ, ಓ ಗಂಡು ಮಕ, ಓ ಹಣ್ಣು ಮಕ. ಈಗಿನ ಕಾಲ ಹಣ್ಣು ಮಕ ಹವ್ಯಪ ಮತ್ತು ಕಳ್ಳದಿಲೆ, ಆಗಿನ ಕಾಲ ಹಣ್ಣು ಮಕ ಹವ್ಯಪ ಮತ್ತು ಕಳಿತಿದ್ದಾರೆ. ಈಗಿನ ಕಾಲ ಗಂಡು ಮಕ ಹವ್ಯಪ ಮತ್ತು ಕಳ್ಳದಿಲೆ, ಆಗಿನ ಕಾಲ ಗಂಡು ಮಕ ಅಪ್ಪನ ಮತ್ತು ಕಳಿತಿದ್ದಾರೆ. ಈಗಿನ ಕಾಲ ಮಕ್ಕ ಕಣ್ಣೆ ಕತ್ತು ಕೂಡಲೇ ಓಡಾಡಿತಾರಲ್ಲ. ಓ ಗಂಡು ಮಕ, ಓ ಹಣ್ಣು ಮಕ, ಓ ಗಂಡು ಮಕ, ಓ ಹಣ್ಣು ಮಕ. ತಲೆಲ್ಲು ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ತಲೆಲ್ಲು ಜುಂಟು ಕಟ್ಟಿ ಕಿವಿಲ್ ವಾಲೆಯಾಕಿ, ಹಣ್ಣುಗಲ್ಲ ಗಂಡುಗಲ್ಲ ಹಾತಾರ ತಿರುಗಿತಾರಲ್ಲ. ಓ ಗಂಡು ಮಕ, ಓ ಹಣ್ಣು ಮಕ, ಓ ಗಂಡು ಮಕ, ಓ ಹಣ್ಣು ಮಕ. ಥ್ಯಾಂಕ್ ಯು. ನೋಡು, ನೀನು ಎಷ್ಟು ಚೆನ್ನಾಗಿ ಬಂದಿದ್ಯಾ. ಮೊನ್ನೆ ಒಬ್ಬರು ಪ್ಯಾಂಟು ಅರ್ಧ ಚಡ್ಡಿ ಕಾಣಂಗೆ ಒಂದು ಬನೀನ್ ಹಾಕ್ಕೊಬಂದು ಕೋಟ್ಯಾಂತರ ರೂಪಾಯಿ ಇಸ್ಕೊಂಡು ಹೋಗ್ಬಿಟ್ರು. ನೋಡಿ ಹೆಂಗಿದೆ ಟ್ರೈಬ್ ಲಕ್ಷಣ, ಹೆಂಗಿದೆ ಇನ್ನೊಬ್ರದ್ದು ಹೆಂಗಿದೆ. ಅದಕ್ಕೆಲ್ಲ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ. ಬಂದ 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 ಅಂದರೆ ಪ್ಯಾಂಟಿನ ಕೆಳಗಡೆ ಚಡ್ಡಿ ಹಾಕ್ಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ಕರ್ನಾಟಕದ
ನೋವಿನ ಕತೆ. ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ರೆಸಿ ಅಮ್ಮುಣ್ಣ ಲೇಲೆ ಅಮ್ಮುಣ್ಣ ಲೇಲೆ 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 ಅಮ್ಮುಣ್ಣ ಲೇಲೆ ಬಾರ ಮಗಬಡ ಬಾರ ರೆಸಿ ಮೆಸೆಲೆ ಉಟ್ಟು ನೋಡ ರೆಸಿ ಮೆಸೆಲೆ ಉಟ್ಟು ನೋಡ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಲೇಲೆ ಅಮ್ಮುಣ್ಣ ಲೇಲೆ ಬಿಟ್ಟು ಹೋದೆಯ ಹೆತ್ತ ತಾಯಿಯ ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರ ಈ ನಿನ್ನ ನೋವು ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ ಹೆತ್ತ ನೋವಿಗಿಂತ ಘೋರ ಈ ನಿನ್ನ ಸಾವು ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ. ಒಂದು ಭೀಮಾ ಚಿತ್ರದ ಭಾಗವಾಗಿ ನಾನು ಇರೋದು ತುಂಬ ಖುಷಿ ಪಡ್ತೀನಿ. ವಿಜಯ್ ಸರ್ ನನ್ನನ್ನು ಯಾವಾಗಲೂ ಎಮೋಷನಲ್ ರೈಟ್ರು ಅಂತ ಅವ್ರ ಸಿನಿಮಾಗಳಲ್ಲಿ ಕರೆದು ಅವಕಾಶ ಮಾಡಿಕೊಡ್ತಾರೆ. ತುಂಬ ಇಷ್ಟ ಅವ್ರಿಗೆ ನನ್ನ ಬರವಣಿಗೆ. ಕೊರೋನಾ ಆದಮೇಲೆ ಕನ್ನಡ ಚಿತ್ರರಂಗಕ್ಕೆ ಮೊದಲನೇದಾಗಿ ಪುಷ್ಟಿಯನ್ನು ಗೆಲುವನ್ನು ತಂದುಕೊಟ್ಟಂಥ ಸಿನಿಮಾ ಸಲಗ. ಈ ಕನ್ನಡ ಚಿತ್ರರಂಗದ ಇವತ್ತಿನ ದುಸ್ಥಿತಿನಲ್ಲಿ ಮತ್ತೆ ಮರುಪುಷ್ಟಿಯನ್ನು ಭೀಮಾ ಮುಖಾಂತರ ಕನ್ನಡ ಚಿತ್ರರಂಗ ಕಾಣುವಂತಾಗಲಿ ಅಂತ ನಾನು ಆಶಿಸ್ತೀನಿ. ಸೊ ಇದು ಮುಖಾಂತರ ವಿಜಯ್ ಸರ್ ನಿರ್ದೇಶಕರಾಗಿ ಹೀಗೆ ಮುಂದುವರಿಲಿ, ಯಾಕೆಂದರೆ ಅವರವರಿಂದ ಇನ್ನೂ ಒಳ್ಳೊಳ್ಳೆ ಬತ್ತಳಿಕೆಗಳು ಆಚೆ ಬರಬೇಕಾಗಿದೆ. ವರ್ಷಕ್ಕೆ ಅಟ್ಲೀಸ್ಟ್ 2 ಸಿನಿಮಾನಾದರೂ ಅವ್ರು ಮಾಡಲಿ. ಅಂಥ ಸಂದರ್ಭಗಳಲ್ಲಿ ಈಗ ನೀವೇ ನೋಡಿದ್ರಿ, ಟ್ರೈಬ್ಸು ಎಂತೆಂಥ ಸುಪ್ತ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಅವರು ಮೇನ್ ಸ್ಟ್ರೀಮ್ ಕರ್ಕೊಂಬರ್ತಿದ್ದಾರೆ. ಇದರಿಂದ ಕನ್ನಡ ಚಿತ್ರರಂಗಕ್ಕೂ ಒಳಿತಾಗುತ್ತೆ, ಗೆಲುವಾಗುತ್ತೆ. ಈ ಮುಖೇನ ಭೀಮಾ ನಮ್ಮ ಜಗದೀಶ್ ಅವರಿಗೆ ಮತ್ತು ಕೃಷ್ಣ ಸಾರ್ಥಕ್ ಅವ್ರಿಗೆ ಒಂದು ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಟ್ರು. ಅವರು ವರ್ಷಕ್ಕೆ 1-2 ಸಿನಿಮಾಗಳು ಮಾಡುವಂತಾಗಲಿ. ಮತ್ತು ನನ್ನ ಜೊತೆ ಭಾಗವಾದಂಥ ಚರಣರಾಜ್ ಸರ್ ಮತ್ತು ನವೀನ್ ಸಜ್ಜು ಅವ್ರಿಗೆ ಈ ಮುಖೇನ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸಿನಿಮಾ ಗೆಲ್ಲಲಿ, ಕನ್ನಡ ಚಿತ್ರರಂಗ ಗೆಲ್ಲಲಿ, ಈ ಮುಖಾಂತರ ಕೇಳ್ಕೊಳ್ತೀವಿ. ಸೆನ್ಸಾರ್ಗೆ ಹೋಗೋವಾಗಲೂ ಒಂದು ಸ್ವಲ್ಪ ಭಯ ಆಗುತ್ತೆ, ಬಟ್ ರಿಸಲ್ಟ್ ನಮಗೆ ಗೊತ್ತಿರುತ್ತೆ, ಅದಕ್ಕೆ ನಿಂತೇ ಇರ್ತೀವಿ. ಭೀಮಾ ಬಗ್ಗೆ ಹೇಳಬೇಕು ಅಂದರೆ, ಭೀಮಾ ಅಂದರೆ ಯಾವಾಗಲೂ ಪುರಾಣಗಳಲ್ಲಿ ಬರೆದಿರೋದು 1000 ಆನೆಗಳ ಶಕ್ತಿ ಇರೋವಂಥದ್ದು ಭೀಮಾ ಅನ್ನೋ ಒಂದು ಶಕ್ತಿ. ಸೊ ಸಲಗ ಒಂದು ಶಕ್ತಿ ಆಗಿದ್ದರೆ ಇದಕ್ಕೆ ಎಲ್ಲ ಥರದ ಇದೂ ಇದೆ. ನೀವು ಏನೇ ಹಾಡುಗಳು ಮತ್ತೊಂದು ನೋಡಿ, ನಾವು ಯಾವಾಗಲೂ ಚರಣ್ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಫಸ್ಟು ಸೆಂಚುರಿ ಹೊಡೆದ್ಬಿಟ್ಟಿರ್ತಾರೆ, ಆಮೇಲೆ ನಾವೆಲ್ಲ ಬ್ಯಾಟ್ಸ್ಮನ್ಗಳಾಗಿ ಹಿಡಿದಾಗ ನಮಗೆ ಒಳ್ಳೆ ಓಪನಿಂಗ್ ಸಿಕ್ಕಿರುತ್ತೆ. ಮತ್ತು ಚರಣ್ ಅವ್ರದ್ದು ಅದೊಂದು ಇದು ಚೆನ್ನಾಗಿ ಹಿಡ್ತಾ ಇದೆ. ಯಾಕೆಂದರೆ ಕನ್ನಡ ಜನ ಅಲ್ಲದೆ ಹೊರಗಿನವ್ರು ಕೂಡ ಆ ಒಂದು ಟ್ಯೂನ್ನ ಇದನ್ನು ಹಿಡ್ಕೊಂಡು, ಸೊ ಅವ್ರಿಗೆಲ್ರಿಗೂ ಒಳ್ಳೊಳ್ಳೆ ಲಿರಿಕ್ಸು ಸಾಥ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಗೊತ್ತಿಲ್ಲದೇನೋ ಅವನು ಹೆಗಲ ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಕೋವಿಡ್ ನಂತರ ಸಲಗ ಅಂತ ಬಂದಾಗ ಆ ಒಂದು ಜವಾಬ್ದಾರಿ ಬಂದಿತ್ತು. 2 ಸಿನಿಮಾ ಬಂದಿದ್ದು, ರಾಬರ್ಟು, ಪೊಗರು ಬಂದಿತ್ತು, ತದನಂತರ ಬಂದಿದ್ದು ಸಲಗ. ಸೊ ಜನಗಳನ್ನ ಯಾವ ರೀತಿ ಸೆಳೀತು ಅಂದರೆ ಅದು ಒಂದು ಇತಿಹಾಸ ಆಯಿತು. ಈಗ ಮತ್ತೆ ಆ ಒಂದು ಜವಾಬ್ದಾರಿ ಎಗೈನ್ ಇದೇ ನಮ್ಮ ತಂಡದ ಮೇಲಿದೆ, ನಮ್ಮ ನಾಯಕ ಮತ್ತು ನಿರ್ದೇಶಕ ವಿಜಯ್ ಮೇಲಿದೆ. ವಿಜಯ್ ಬಗ್ಗೆ ಹೇಳಬೇಕು ಅಂದರೆ, ತಾನೇ ಬೀಜವಾಗಿ, ತಾನೇ ಸಸಿಯಾಗಿ, ತಾನೇ ಮರವಾಗಿ ನಿಂತಹ ಅವನು. ಏಕೆಂದರೆ ಸೂರಿಯವರು ನಾವು ಎಲ್ಲ ಗೊತ್ತಿದ್ದು, ಬಟ್ ಸೂರಿಗೆ ನಿರ್ದೇಶಕರ ಹತ್ರ ಕತೆ ಹೇಳೋಕ್ಕೂ ಬರ್ತಿರ್ಲಿಲ್ಲ. ನನ್ನ ಹತ್ರ ಏನೋ ಇದೆ, ನಾನೇನೋ ಮಾಡ್ತೀನಿ ಅಂತ ಇದ್ರು. ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಇವತ್ತು ಸೂರಿ ಥರದ ನಿರ್ದೇಶಕನ ಕೊಟ್ಟು ತಾನು ಹೀರೋ ಆಗಿ ನಿಂತ್ಕೊಂಡು ಒಂದು ದುನಿಯಾ ಥರದ್ದು ನಟನಾಗಿ ಗೆದ್ದಿದ್ದ ಅಲ್ಲದೆ ನಿರ್ದೇಶಕನಾಗಿ ಸಲಗಾರಲ್ಲಿ ಗೆದ್ದು ಇವತ್ತು ಹೆಮ್ಮೆಯಿಂದ ಒಂದಷ್ಟು ನಮ್ಮ ನಾಡಿನ, ನಮ್ಮ ನೆಲದ ಕವಿಗಳನ್ನ, ಸಂಗೀತಗಾರರನ್ನ ಎಲ್ಲರನ್ನೂ
ತನ್ನ ಸಿನಿಮಾದಲ್ಲಿ ಬಳಸ್ಕೋಬೇಕು, ಜನಗಳಿಗೆ ಕೊಡಬೇಕು ಅನ್ನೋ ಒಂದು ಉಮೇದಿ ಇದೆಯಲ್ಲ, ಅದು ನಿಜಕ್ಕೂ ಖುಷಿಯಾಗುತ್ತೆ. ಮತ್ತು ನಾನು ಇವರ ಆಸ್ಥಾನ ಬರಹಗಾರ. ಸೊ ನನಗೆ ಈ ಸಿನಿಮಾ ತುಂಬ ಎ ಸರ್ಟಿಫಿಕೇಟಲ್ಲಿ ಇವ್ರದ್ದು ಪಾತ್ರ ಇದೆ. ಆಲೋಚನೆ ಕತೆ ಆಗಿದಾಗ ಆ ಕತೆಗಿಂತ ಅನುಭವಗಳ ಕತೆ ಆದಾಗ ತುಂಬ ಚೆನ್ನಾಗಿ ನಾಟುತ್ತೆ ಅನ್ನೋದು ಈ ಸಿನಿಮಾ ನೋಡಿದಾಗ ಹೇಳ್ಬೋದು. ಮತ್ತು ಚರಣ್ ಸರ್ ಹೇಳ್ದಂಗೆ ಇದು ತುಂಬ ಒಳ್ಳೆ ಸೋಷಿಯಲ್ ಅವೇರ್ನೆಸ್ಸು ಮತ್ತು ಇರೋವಂಥ ಕತೆ. ಯಾವಾಗಲೂ ಅದು ನಾವು ಬರೆಯೋವಾಗ ಮತ್ತು ವಿಜಿ ಮನೆ ಗೊತ್ತಿಲ್ಲ, ಹೀರೋ ಮನೆ ಹಿಂಗಿರುತ್ತಾ ಅಂತ ನೋಡೇ ಇಲ್ಲ. ಎನಿ ಟೈಮ್ ಅವ್ರ ಮನೆ ಅಡುಗೆ ಅವರು ಮತ್ತು ಮೇಡಮ್ಮು ಅವರೆಲ್ಲ ನಿಜಕ್ಕೂ ಇದು ಏನು ಕಾಫಿ ಟೀ ಮಠದಲ್ಲಿ ಒಲೆನೇ ಆಫ್ ಆಗ್ತಾ ಇರಲಿಲ್ಲ ಅಂತಾರಲ್ಲ, ಹಂಗೆ ಇವ್ರ ಮನೆಯಲ್ಲಿ ಬಂದವ್ರನ್ನೆಲ್ಲ ದಾಸೋಹ ಅಷ್ಟು ಚೆನ್ನಾಗಿ ನೋಡಿಕೊಂಡು ಮತ್ತು ಬಂದವ್ರನ್ನೆಲ್ಲರನ್ನೂ ಸಿನಿಮಾಗೋಸ್ಕರ ದುಡಿಯೋದು. ವಿಜಿಲ್ ಅದೊಂದು ನಾನೇ ಅಲ್ಲ, ಬರೋ ಎಲ್ಲರೂ ಕಲಿಬೇಕಾಗಿರೋದು. ಅವ್ರ ಮೈಂಡಲ್ಲಿ ಏನೂ ಓಡಲ್ಲ, ಸಿನಿಮಾ ಸಿನಿಮಾ ಸಿನಿಮಾ. ನನ್ನ ಒಂದು ಅದೃಷ್ಟನೋ ಅಥವಾ ಸಿನಿಮಾ ರಂಗದ ಒಂದು ಕೋಇನ್ಸಿಡೆನ್ಸ ಗೊತ್ತಿಲ್ಲ, 2021 ಸರ್ ನಿಮ್ಮದು ಸಲಗ ಬಂದಾಗ ಅದು ಡಿಸ್ಟ್ರಿಬ್ಯೂಷನ್ ನಾನು ಮಾಡಬೇಕಾದಂಥ ಪ್ರಮೇಯದಲ್ಲಿ ಅವಾಗ ಕೊರೋನಾ, ಥಿಯೇಟ್ರುಗಳೆಲ್ಲ ಯಾವ ಮಟ್ಟಕ್ಕೆ ಅವತ್ತು ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅಂದರೆ ಇವತ್ತು ಸೇಮ್ ಸಿಚುವೇಶನ್ ಇದೆ. ಯಾಕೆಂದರೆ ನಾನು ಬೇಸಿಕಲಿ ಥಿಯೇಟ್ರುಗಳು ನಡೆಸೋದ್ರಿಂದ ನನಗೆ ಚೆನ್ನಾಗಿ ಗೊತ್ತು. ಬಟ್ ಇವತ್ತು ಏನು ಅಂತ ಅಂದರೆ 8 ತಿಂಗಳಾದಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಈ ಆಗಸ್ಟ್ 9ಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟನ್ನು ನಾನು RS ಗೌಡ್ರು ಇಬ್ಬರು ಕೂತ್ಕೊಂಡು ಫಿಕ್ಸ್ ಮಾಡಿದ್ದು ಮೊದಲನೇದಾಗಿ. ಇವತ್ತು ಕೂಡ ಸಿಚುವೇಶನು ಸೇಮ್ ನಿಮ್ಮದು ಸಲಗ ಟೈಮಲ್ಲಿ ಏನಿತ್ತು ಸೇಮ್ ಇದೆ. ನಾನು ಪ್ರೊಡ್ಯೂಸರಾಗಿ ಹೇಳ್ತಾ ಇಲ್ಲ, ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬ್ಯೂಟ್ರಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಅಂತಂದರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಮಾಡಲೇಬೇಕು. ಯಾಕೆ ಅಂತ ಅಂದರೆ ನಿಮ್ಮನ್ನ ನಿಲ್ಲಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಇದು ಎಲ್ಲ ಹೀರೋಗೂ ಅನ್ವಯ ಆಗುತ್ತಿದ್ದು. ಯಾಕೆ ಅಂತ ಅಂದರೆ ಇಲ್ಲಿಗೆ ನಾನು ಇವತ್ತು ಈವೆಂಟ್ ಇದೆ ಇದೇ ರೀತಿ ಬರ್ತಾ ಇದ್ದೀನಿ ಅಂತ ಅಂದಾಗ ನಮ್ಮ ಎಕ್ಸಿಬ್ಯೂಟರ್ಗಳಲ್ಲಿ ಎಷ್ಟೊಂದು ಜನ ಸಹ ಜಗದೀಶ್ ಅವರೇ ನೀವೇ ಪ್ರೊಡ್ಯೂಸರು, ದೇವ್ರ ಶಕ್ತಿ ಕೊಟ್ಟವನೇ ನಿಮಗೆ, ನೀವು ಸಿನಿಮಾ ಮಾಡ್ಬೋದು, ಬಟ್ ಆದರೆ ಎಲ್ಲ ಕೈ ಹಿಡಿಬೇಕು ಇವತ್ತು. ಯಾಕೆ ಅಂತಂದರೆ ಈಗ ನಾನು ನಿನ್ನೆ ಒಂದು ಈವೆಂಟಲ್ಲಿ ಯಾವುದೋ ಒಂದು ಇದರಲ್ಲಿ ನೋಡಿದೆ, ನಿನ್ನೆ ಯಾರೋ ಗಾಂಧಿನಗರದಲ್ಲಿ ನನಗೆ ಸಿಕ್ಕಿದ್ರು ಒಬ್ಬರು, ಏನೋ ಮಾಮೂಲಿ ಅಂದರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ, ಒಂದು ರಿಲೀಸ್ ಈವೆಂಟ್ ಅಂತ ಕರೀತಾರೆ, ಬಟ್ ಅಲ್ಲಿ ಅವ್ರನ್ನ ನೋವನ್ನ ತೋಡ್ಕೋತಾರೆ. ಬಟ್ ಅದು ತುಂಬ ಜನ ಗೇಲಿ ಮಾಡ್ತಾರೆ. ಬಟ್ ಏನು ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರು ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವನ್ನು ಅನುಭವಿಸ್ತಾನೂ ಗೊತ್ತಿರ್ತದೆ. ಇವತ್ತು ನಾವು ಸ್ಟಾರ್ ಸಿನಿಮಾ ಮಾಡಿದ್ದೀವಿ, ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ, ಒಬ್ಬ ಚಿಕ್ಕ ಹೀರೋ ಇಟ್ಕೊಂಡು ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನೂ ಆಗ್ತಾಯಿಲ್ಲ ಅಂತ ಅಂದಾಗ, ಅಂದರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮಗೆ ಏನಾಗುತ್ತೆ, ಇಂಥ ಸಿನಿಮಾಗಳು ಕೂಡ ಜನ ಬರ್ತಾರೆ. ಯಾಕೆಂದರೆ ನಾನು ಥಿಯೇಟ್ರ್ ನಡೆಸಿರೋನಾಗಿ ನನಗೆ ಗೊತ್ತಿದೆ. ಏನಾಗುತ್ತೆ, ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ. ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಗಿದೆ ಇವತ್ತಿನ ಬಿಸ್ನೆಸ್ಸು. ಇನ್ನೊಂದು ವಿಷಯ ಅಂದರೆ ಎಲ್ಲರೂ ಕೂಡ ನಿಮ್ಮ ಭೀಮಾ ಸಿನಿಮಾ ಬರ್ತಾ ಇದೆ, ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗಲಿ, ಒಂದು ಓಪನಿಂಗ್ ಸಿಗಲಿ. ಇಂಡಸ್ಟ್ರಿ ತುಂಬ ಸ್ಲೋ ಡೌನ್ ಆಗೋಗಿದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ, ಹೀರೋಗಳು ತುಂಬ ಸಿನಿಮಾ ಮಾಡಲಿ ಅಂತಿದ್ದಾರೆ. ಇದು ತುಂಬ ಒಂದು ರೀತಿಯಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ, ಇನ್ನೊಂದು ಕಡೆ ಹಾಗೆ ಬೇಸರ ಇದೆ. ಇಂಡಸ್ಟ್ರಿ ಹೀಗೆ ಆಗಬಾರ್ದಾಗಿತ್ತು ಕನ್ನಡ ಸಿನಿಮಾ ಅಂತ. ಪ್ರತಿಯೊಬ್ಬರು, ನಾನು ನಿರ್ಮಾಪಕರಿಗೆ ಕೇಳ್ತೀನಿ, ಒಂದು ಸಿನಿಮಾ ಕಮಿಟ್ ಆದಾಗ ತುಂಬ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ, ಹೀರೋನ ಆಯ್ಕೆ ಮಾಡಿ, ಡೈರೆಕ್ಟರ್ನ ಆಯ್ಕೆ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಅಂತ ನಾನು ನಂಬಿದ್ದೀನಿ. ಸೊ ಯಾಕೆಂದರೆ ಇದು ನನ್ನ 5ನೇ ಸಿನಿಮಾ. ಸೊ ಅಷ್ಟು ಸಿನಿಮಾಗಳು ಯಾವುದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ. ಅದು ಒಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗಬೇಕು. ಇನ್ನೊಂದು ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇದಿರೋದ್ರಿಂದ ಒಂದು ರೀತಿಲಿ ಖುಷಿ, ಜೊತೆಗೆ ಜವಾಬ್ದಾರಿ, ಹಾಗೆ ಭಯ ಇದೆ. ಇವರಿರೋದ್ರಿಂದ ಭಯ ಕಮ್ಮಿ ಇದೆ. ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಸರಲ್ಲಿ ನಾನು ವಿಜಯ್ ಸರ್ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂಥ ಒಂದು ಇದು ಬರುತ್ತೆ. ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಯ್ ಸರ್ ತುಂಬ ಟಫು, ಲೋಕಲ್ ಇದೆಲ್ಲ ಇದೆ. ಬಟ್ ಟುಡೇ ಐಲ್ ಟೆಲ್ ಯು, ನಾವು ಆಲ್ಮೋಸ್ಟ್ ಈ ಸಿನಿಮಾದ ಸೆನ್ಸಾರ್ 2 ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ 2 ಅವರ್ ಡಿಸ್ಕಷನ್ ಆಯಿತು ಆಫೀಸರ್ ಜೊತೆಗೆ. ಹೀ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ಇವರು ಕನ್ವಿನ್ಸ್ ಮಾಡಿದಂಥ ರೀತಿ, ಅಲ್ಲಿ ನಡೆದಂಥ ವಿಷಯಗಳು, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂಥ ಸಾಕ್ಷಿಗಳೇನಿದೆ, ಇದನ್ನು ಯಾವುದನ್ನು ಹೇಳೋಂಗಿಲ್ಲ. ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.